ದಿಗ್ಸಂಗ ಬಿ ಗ್ರಾಮದಲ್ಲಿ ಶ್ರೀ ರೇವಣಸಿದ್ದೇಶ್ವರ ಜಾತ್ರಾ ನಿಮಿತ್ತ ಏಪ್ರಿಲ್ 4ರಂದು ಉಡಿ ತುಂಬುವ ಕಾರ್ಯಕ್ರಮ. ಹೌದು ವೀಕ್ಷಕರೇ, ಅಫ್ಜಲ್ಪುರ ತಾಲೂಕಿನ ದಿಗ್ಸಂಗ ಬಿ ಗ್ರಾಮದಲ್ಲಿ ಶ್ರೀ ರೇವಣಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏಪ್ರಿಲ್ 4ರಂದು ಸುಮಂಗಲಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿಯವರು ತಿಳಿಸಿದ್ದಾರೆ. ಗ್ರಾಮದಲ್ಲಿ ಏಪ್ರಿಲ್ 4ರಿಂದ 6ರವರೆಗೆ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಈಗಾಗಲೇ ಮಹಾ ಮಹಿಮೆ ಶ್ರೀ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಮಹಾಪುರಾಣವನ್ನು ಶ್ರೀ ಯೋಗಿರಾಜ ಶಾಸ್ತ್ರಿಗಳವರು ಪ್ರಾರಂಭಿಸಿದ್ದು, ಇದು ಸುಮಾರು 11 ದಿವಸಗಳ ಕಾಲ ನಡೆಯಲಿದೆ ಎಂದು ತಿಳಿಸಿದರು. ಇನ್ನು ಪೂಜ್ಯ ಶ್ರೀ ವೀರಮಹಂತ ಶಿವಾಚಾರ್ಯ ನೇತೃತ್ವದಲ್ಲಿ ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿದ್ದು, ಏಪ್ರಿಲ್ 4ರಂದು ವಿಶೇಷವಾಗಿ ಸುಮಂಗಲಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ನಡೆಯಲಿದೆ ಎಂದು ಗ್ರಾಮಸ್ಥರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ತಿಳಿಸಿದ್ದಾರೆ. ನಾವು ತಾಯಿ ತಂದಿದ್ದು 2 ಮಕ್ಕಳ್ರಿ. ನಮ್ಗ ಲಗ್ನ ಆಗಪ್ಲಿ ಇದ್ದಿಲ್ರಿ. ಆಸ್ತಿ 16 ಎಕರೆ ರೀ, 15 ಎಕರೆ 12 ಗುಂಟೆ ಐತ್ರಿ. 5 ಎಕರೆ ದೇವಸ್ಥಾನ ಕೊಟ್ಟೇನ್ರಿ. ನಮ್ ಜೀವನದಾಗ ಏನದಂದು ಕೊಟ್ಟಿದಿ. ಈಗ ದೇವರಿಗೆ ಒಪ್ಪತ್ರಿ. 10 ಎಕರೆ ಮಾರೇನ್ರಿ. ನಂದು ಏನ್ ಮಾಡೋದು ನಾ ಮಾಡ್ಕೊಂಡೇನ್ರಿ. ಜಗಣ್ಣ ಅದ ರೀ. ತಂದೆ ಹೆಸರು ಚನ್ನಬಸಪ್ಪ ರೀ. ರೇವಣಸಿದ್ದೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ರೀ ಪುರಾಣ ಪ್ರವಚನ ನಡೀತದ ಕಾರ್ಯಕ್ರಮ. ದಿನ 11 ದಿವಸ ಒಬ್ಬೊಬ್ರು ಊಟ ಕೊಡ್ತಾರ. ಇವತ್ತು ಭೀಮಾಶಂಕರ್ ಬೈರಾಮಡಿಗೆ ಅಂತೇಳಿ ಕರಿಗಡಬ ತುಪ್ಪ ಇವತ್ತು ಮದಿ ಕಾರ್ಯಕ್ರಮ ಅದ. ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಬರ್ತಾರ. ಇದು ವೀರಮಹಂತ ಶಿವಾಚಾರ್ಯ ನೇತೃತ್ವದಲ್ಲಿ ನಡೀತಾ ಇರ್ತದೆ ಕಾರ್ಯಕ್ರಮ. ಉಡಿ ತುಂಬ ಕಾರ್ಯಕ್ರಮ ಅದ ರೀ. 4 ತಾರೀಕು. ಹಾ ರೀ. ಎಲ್ಲ ಸುತ್ತಮುತ್ತ ಕಾರ್ಯಕ್ರಮ ಭಾಗಿಯಾಗ್ತಾರ. ನನ್ನ ಹೆಸರು ಹಿರಣಗೌಡ ಸಿದ್ದರಾಮಪ್ಪ, ಬೆರಾದಾರ್ ದಿಗ್ಸಂಗ. ನೋಡ್ರಿ ಸರ, ಇವತ್ತಿಗೆ ಈ ವರ್ಷಿಗೆ 36 ವರ್ಷ ಆಯ್ತು ಪುರಾಣ ಮಾಡ್ಕೋತೇ ಬಂದಿದ್ದೆವು. ಮುಂದೆ ಸುರಿನ ವರ್ಷ ಜಗದ್ಗಳು ಮೆರೆಸಿದೆವು. ಆಮೇಲೆ ಪುರಾಣ ಹಂಗೆ ಮಾಡ್ಕೋತ ಮುಂದುವರ್ಸ್ಕೋತ ಬಂದಿದ್ದೇವ್ರಿ. ಈ ಸಾರಿ ಲಚ್ಚಾಣ ಸಿದ್ದಪ್ಪ ಮಹಾರಾಜ್ ಹಚ್ಚಿದೇವ್ರಿ. ಅದು ಹೇಳೋರು ಯೋಗಿ ಶಿವರಾಜ ರೀ, ಯೋಗಿನಾಥ ಖಾನಾಪುರಿ. ಜಾತ್ರೆ 6 ತಾರೀಕಿಗೆ ಜಾತ್ರೆ ರೀ. 5 ತಾರೀಕಿಗೆ ಊಟ. 5 ತಾರೀಕಿಗೆ ಊರ್ ತುಂಬಾ ಮೆರವಣಿಗೆ ಬರ್ತದ್ರಿ. ಪಲ್ಲಕ್ಕಿ ಹೋಗ್ತದ. ಎಲ್ಲಾ ಜನ ಹೋಗಿ ಊರ್ ಸುತ್ತಿ ಬರ್ತದ ರೀ. ವಾದ್ಯ ಅನ್ರಿ, ಪುರಾಣ ಸಂಬಳ ಬಾಜಿ. ಜಗದ್ಗುರು ರೇವಣಸಿದ್ದೇಶ್ವರ ದಿಗ್ಸಂಗ ಗ್ರಾಮದಲ್ಲಿ ಒಳ್ಳೆ ಪುರಾಣ ಪುಣ್ಯಕಥೆ ಎಲ್ಲ ವೈಭವದಿಂದ ಇರ್ತದ. ಧಾರ್ಮಿಕ ಸಭೆ ಮತ್ತು ಉಡಿತುಂಬ ಕಾರ್ಯಕ್ರಮ. ಸುತ್ತಮುತ್ತಲ ಜನಗಳು ಬರ್ತದ. ಎಲ್ಲ ಪರಮ ಪೂಜ್ಯರು ವೀರಮಹಂತ ಶಿವಾಚಾರ್ಯರು, ಕಡಗಂಚಪ್ಪರು, ಬಡದಾಳ ಮುತ್ತಿಯವರು, ಮತ್ತು ಅಬ್ಜಾಪುರ ಮುತ್ತಿಯವರು, ಮತ್ತು ನಮ್ಮ ಗಿರಿಯಪ್ಪ ಮುತ್ತಿಯವ್ರಿ ಎಲ್ಲರೂ ಆಗಮಿಸಿದ ಪೂಜ್ಯರು. ಎಲ್ಲರೂ ಸುತ್ತಮುತ್ತಲ ಬಂದು ಪ್ರಸಾದ ಮತ್ತು ಇವತ್ತ ಮತ್ತು ಕರಿಗಡ ತುಪ್ಪ ಮಾಡ್ಯಾರ. ಎಲ್ಲ ವೈಭವದಿಂದ ಎಲ್ಲ ಭಾಳ ಲಗ್ನ ಚಂದ ಆಗ್ತದ. ಎಲ್ಲ 11 ದಿನ ಪುರಾಣ ಭಾಳ ವೈಭವದಿಂದ ನಡೆದ ಪುರಾಣ ರೀ. ಇಷ್ಟು ಹೇಳಿ ನಾನು ಮಾತಾಡ್ತೀನಿ. ಸೋಮಣ್ಣ ಬಿರೇದಾರ ದಿಗ್ಸಂಗಿ. ಗ್ರಾಮ ದೇವತೆಯಾಗಿರ್ತಕ್ಕಂಥ ರೇವಣಸಿದ್ದೇಶ್ವರ ಮಹಾಮಂದಿರದಲ್ಲಿ ಪುರಾಣ ಪ್ರಾರಂಭವಾಗಿದೆ. ಲಚ್ಚಾಣ ಸಿದ್ದಪ್ಪ ಮಹಾರಾಜರ ಪುರಾಣ ಬಹು ವಿಜೃಂಭಣೆಯಿಂದ ಸಾಗುತ್ತಿದೆ. ದಯವಿಟ್ಟು ಎಲ್ಲ ಊರಿನ ಹಿರಿಯರು ಕಿರಿಯರು ಎಲ್ಲ ಈ ವೇದಿಕೆಗೆ ಬಂದು ಸಂಭ್ರಮ ಮಾಡಬೇಕೆಂದು ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೇವೆ. ಶಿವಶರಣಪ್ಪ ಬಿರಾದಾರ್. ದಿಗ್ಸಂಗ ಬಿ ಗ್ರಾಮದಲ್ಲಿ ಗುರು ರೇವಣಸಿದ್ದೇಶ್ವರ ಜಾತ್ರಾ ನಿಮಿತ್ತದ ವಿಷಯವಾಗಿ ಹೇಳಬೇಕಪ್ಪ ಅಂದರೆ 11 ದಿವಸ ಪುರಾಣ ಪ್ರಾರಂಭ ಇರುತ್ತದೆ. ಯೋಗಿರಾಜ ಶಾಸ್ತ್ರಿಗಳು ಪುರಾಣ ಚಾಲು ಮಾಡಿರ್ತಾರೆ. ಹಾಗೂ ಮಹಂತ ಶಿವಾಚಾರ್ಯರ ನೇತೃತ್ವದಲ್ಲಿ ನಡೆದಿರುತ್ತದೆ. ತಾವು ಎಲ್ಲ ಕಲಾ ಬಳಗದವರು, ಊರಿನ ಸಮಸ್ತ ಗ್ರಾಮಸ್ಥರು, ಭಕ್ತಾದಿಗಳು ಎಲ್ಲರೂ ಬಂದು ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಎಲ್ಲ ಸಕಲ ಭಕ್ತಾದಿಗಳಿಗೆ ನನ್ನ ಶಿವರಾಜ್ ಮಾಡುವ ನಮಸ್ಕಾರಗಳು. ದಿಗ್ಸಂಗ ಬಿ ಗ್ರಾಮದಲ್ಲಿ ಶ್ರೀ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ 11 ದಿನಗಳ ಪುರಾಣವನ್ನು ನಡೆದಿರುತ್ತದೆ. ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಪುರಾಣವನ್ನು ನಡೆಸಿಕೊಟ್ಟಿರ್ತಾರೆ. ಅದಕ್ಕಾಗಿ ಜಾತ್ರಾ ಮಹೋತ್ಸವವು ಇದೇ ಬರುವ ಭಾನುವಾರ ಮತ್ತು ಸೋಮವಾರ ಇರುತ್ತದೆ. ಎಲ್ಲ ಭಕ್ತಾದಿಗಳು ಬಂದು ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ.